ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಕ್ಕಳಿಗೆ ಒಂಥರ ಸರ್ಪ್ರೈಸ್ ಆಗಿ ತುಂಬ ಇಷ್ಟವಾಗುವಂತಹ ಸ್ವೀಟ್ ಕಾರ್ನ್ ಪಕೋಡ ಮಾಡಿ ಅವರಿಗೆ ಸ್ಕೂಲಿಂದ ಬರ್ತಾರಲ್ವಾ ಅವಾಗ ಮಾಡಿಕೊಡೋಣ ಅಂತ. ನೋಡಿ ಇಷ್ಟು ಚೆನ್ನಾಗಿದೆ ಅಂದರೆ ಯಾರಿಗೂ ಗೊತ್ತೇ ಆಗಲ್ಲ. ಇದು ತಿಂದಮೇಲೂ ಕೂಡ ಅವರಿಗೆ ಯಾವುದರಿಂದ ಮಾಡಿದ್ದು ಅಂತ ನಾನು ಕೇಳಿದರೆ ಗೊತ್ತೇ ಆಗಿಲ್ಲ. ಅವ್ರಿಗೆ ಒಂಥರ ಸರ್ಪ್ರೈಸ್ ಅಂತ ಹೇಳ್ಬೋದು. ಸ್ವೀಟ್ ಕಾರ್ನ್ ಅಂದ ತಕ್ಷಣವೇ ಅವರಿಗೆ ತುಂಬ ಇಷ್ಟ ಆಯಿತು, ಇನ್ನೂ ಜಾಸ್ತಿನೇ ತಿಂದರು. ಹಾಗಾಗಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಸ್ವೀಟ್ ಕಾರ್ನ್ ಪಕೋಡ ಅದ್ರ ಜೊತೆಗೆ ಈ ಗ್ರೀನ್ ಚಟ್ನಿ ಕೂಡ ನಾವು ಮಾಡ್ಬೋದು. ತೋರಿಸ್ತೀನಿ ಎರಡು ಯಾವ ರೀತಿ ಮಾಡೋದಂತ. ಇಲ್ಲಿ ನಾನು ಸ್ವೀಟ್ ಕಾರ್ನನ್ನು ನೋಡಿ ಈ ರೀತಿಯಾಗಿ ಎಲ್ಲ ಬೀಜಗಳನ್ನು ತೆಗೆದು ಇಟ್ಕೊಂಡಿದ್ದೀನಿ. ಹಾಗೆ ಒಂದು 2-3 ಇಂಚಷ್ಟು ಹಸಿ ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಇಟ್ಕೊಂಡಿದ್ದೀನಿ. ಸ್ವೀಟ್ ಕಾರ್ನ್ ನೀವು ಎಷ್ಟಾದರೂ ತೊಗೊಳ್ಳಿ. ಇಲ್ಲಿ ನಾನು 2 ಸ್ವೀಟ್ ಕಾರ್ನ ತೊಗೊಂಡಿದ್ದೀನಿ. ನೋಡಿ ಈ ರೀತಿಯಾಗಿದೆ. ಚಾಕುವಿನಿಂದ ನಾನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗಾಗಿ ಅದೊಂಥರ ಪೀಸ್ ಒಂಥರ ಅಂದರೆ ಕಟ್ ಆಗಿದೆ. ಅದನ್ನು ಸ್ವಲ್ಪ ನಾನು ತರಿಯಾಗಿ ಮಿಕ್ಸಿ ಜಾರಲ್ಲಿ ರುಬ್ಕೋಬೇಕು. ಹಾಗಾಗಿ ಮಿಕ್ಸಿ ಜಾರಲ್ಲಿ ಹಾಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ನಾನು ಸ್ವೀಟ್ ಕಾರ್ನನ್ನು ಮೊದಲು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು 2-3 ಇಂಚಷ್ಟು ಹಸಿ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈಗ ಸ್ವಲ್ಪ ಫ್ರೆಶ್ ಕರಿಬೇವು ಸೊಪ್ಪು ಕೂಡ ಹಾಕ್ಕೋಬೇಕು. ನಂತರ ಅರ್ಧ ಸ್ಪೂನಷ್ಟು ಜೀರಿಗೆ, 4-5 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಹಿಂಗೆ ಕೂಡ ಹಾಕ್ಕೊಂಡು ಸ್ವಲ್ಪ ಒಂದು 30 ಸೆಕೆಂಡು ಅಲ್ಲ, ಒಂದು 4-5 ಸೆಕೆಂಡ್ ತರಿಯಾಗಿ ರುಬ್ಕೋಬೇಕು. ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ಬಂದರೆ ಸಾಕು. ಇನ್ನೂ ತರಿ ಇದ್ರೂ ಚೆನ್ನಾಗಿರುತ್ತೆ. ನಾನು ಇವ್ರಿಗೆ ಸರ್ಪ್ರೈಸಾಗಿ ಯಾವುದು ಪಕೋಡ ಅಂತ ಅವ್ರಿಗೆ ಗೊತ್ತಾಗಬಾರ್ದು ಅಂತ ನಾನು ಈ ರೀತಿಯಾಗಿ ಸ್ವಲ್ಪ ತರಿಯಾಗಿ ರುಬ್ಬಿದ್ದೀನಿ. ಅವ್ರು ಕೆಲವೊಂದು ಸಲ ಸರ್ಪ್ರೈಸಾಗಿ ಕೊಟ್ಟರೆ ಏನೋ ಒಂಥರ ಕ್ಯೂರಿಯಾಸಿಟಿ ಅವ್ರಿಗೆ ತಿನ್ನಲಿಕ್ಕೆ. ಹಾಗಾಗಿ ಈಗ ಒಂದು ಪಾತ್ರೆಯಲ್ಲಿ ತೆಗೆದು ಇಟ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು, 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೀ ಸ್ಪೂನಷ್ಟು ಗರಂ ಮಸಾಲ, ಹಾಗೆ 1/4 ಟೀ ಸ್ಪೂನಷ್ಟು ಅರಿಶಿನ, 1/4 ಟೀ ಸ್ಪೂನಷ್ಟು ಬಡೆ ಸೋಂಪು, 1/4 ಟೀ ಸ್ಪೂನಷ್ಟು ಸ್ವಲ್ಪ ಓಂ ಕಾಳು ಅಥವಾ ಅಜ್ವಾಯಿನ್ ಈ ರೀತಿ ಕೈಯಿಂದ ಕ್ರಷ್ ಮಾಡಿ ಹಾಕ್ಕೋಬೇಕು. 1 ಪಿಂಚ್ ಕುಕ್ಕಿಂಗ್ ಸೋಡಾ, ಅಡುಗೆ ಸೋಡಾ ಒಂದೇ ಒಂದು ಪಿಂಚ್ ಹಾಕ್ಕೋಬೇಕು, ಜಾಸ್ತಿ ಎಲ್ಲ ಬೇಡ. ಈಗ ಯಾವುದೇ ನೀರು ಏನು ಹಾಕ್ಕೋಬಾರ್ದು, ಹಾಕ್ಕೊಳ್ದೆ ಕಲಿಸ್ಕೋಬೇಕು. ನೋಡಿ ಈ ಹದಕ್ಕೆ ಬರಬೇಕು. ಅಕಸ್ಮಾತ್ ನಿಮ್ಗೆ ಏನಾದರೂ ಮತ್ತೆ ನೀರು ಅನಿಸಿದರೆ ಸ್ವಲ್ಪ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಅಕ್ಕಿ ಹಿಟ್ಟು ಹೆಚ್ಚು ಕಡಿಮೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಕೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ. ಈಗ ನೋಡಿ ನಾನು ಎಣ್ಣೆ ಕೂಡ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಒಂದು ಕಡಾಯಿಯಲ್ಲಿ ಸಿಮ್ಮಲ್ಲಿ ಇಟ್ಟಿರ್ತೀನಿ. ಎಣ್ಣೆ ಬಿಸಿ ಆಗೋದ್ರೊಳಗೆ ಇಲ್ಲಿ ಗ್ರೀನ್ ಚಟ್ನಿ ಮಾಡ್ಕೊಳ್ಳೋಣ. 2 ನಿಮಿಷದಲ್ಲೇ ಆಗುತ್ತೆ. 2 ನಿಮಿಷ ಏನು, 1 ನಿಮಿಷ ಸಾಕು. 2-3 ಇಂಚಷ್ಟು ಹಸಿ ಶುಂಠಿ ತೊಳೆದು ಇಟ್ಕೊಂಡಿದ್ದೆ ನಾನು. ಹಾಗೆ 4-5 ಹಸಿ ಮೆಣಸಿನ್ಕಾಯಿ, ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ಇಲ್ಲಿ ಪುದೀನ ತೊಗೊಂಡಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ನಿಂಬೆಹಣ್ಣಿನ ರಸ ಹಾಕೋಬೇಕು. ನಿಂಬೆಹಣ್ಣು ಸ್ವಲ್ಪ ದೊಡ್ಡದಿದ್ದರೆ ಅರ್ಧ ಸಾಕು. ಇದು ಚಿಕ್ಕದಿತ್ತು ನಿಂಬೆಹಣ್ಣು, ಹಾಗಾಗಿ ನಾನು 1 ನಿಂಬೆಹಣ್ಣಿನ ರಸ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ತೀನಿ. ಈ ರೀತಿಯಾಗಿ ನಾವು ಚಟ್ನಿ ಮಾಡ್ಕೊಂಡ್ರೆ ಏನಾಗುತ್ತೆ, ಈ ಪಕೋಡಾಗಿ ಈ ಚಟ್ನಿ ಒಂಥರ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು, ಅಥವಾ ಹಾಗೆ ಕೂಡ ತಿನ್ಬೋದು. ಸ್ವಲ್ಪ ಡಿಫ್ರೆಂಟಾಗಿ ಮಕ್ಕಳು ಇಷ್ಟಪಡ್ತಾರೆ ಅಂತ ದೊಡ್ಡವರು ಈ ಚಟ್ನಿಯಿಂದ ತಿಂದರೆ ಮಕ್ಕಳು ಹಾಗೆ ಕೂಡ ತಿಂತಾರೆ, ಅಥವಾ ಸಾಸ್ ಕೂಡ ಯೂಸ್ ಮಾಡ್ಬೋದು. ನಿಮ್ಗೆ ಯಾರಿಗೆ ಯಾವ ಥರ ಇಷ್ಟನೋ ಆ ರೀತಿಯಾಗಿ ನೀವು ತಿನ್ಬೋದು. ನೋಡಿ ಈಗ ಗ್ರೀನ್ ಚಟ್ನಿ ಕೂಡ ರೆಡಿ ಆಯಿತು. ಅದನ್ನು ಕೂಡ ಸೈಡಲ್ಲಿ ಇಟ್ಟಿರ್ತೀನಿ. ಅಷ್ಟರಲ್ಲಿ ಎಣ್ಣೆ ಕೂಡ ಬಿಸಿಯಾಗಿದೆ. ಈಗ ತೋರಿಸ್ತೀನಿ ನೋಡಿ. ಹೈ ಫ್ಲೇಮಲ್ಲಿ ಎಣ್ಣೆ ಬಿಸಿ ಮಾಡ್ಕೋಬೇಕು. ಈಗ ಹಾಕುವಾಗ ಸ್ವಲ್ಪ ಲೋ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಂಡು ನಿಧಾನಕ್ಕೆ ಸಿಮ್ಮಲ್ಲಿ ಇಟ್ಕೊಳ್ಳಿ ಹಾಕುವಾಗ. ಯಾಕಂದರೆ ಎಣ್ಣೆ ತುಂಬ ಬಿಸಿ ಇರುತ್ತಲ್ವ, ಹಾಗಾಗಿ. ಇಲ್ಲ ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಏನಾಗುತ್ತೆ, ಫಸ್ಟ್ ನೀವು ಹಾಕಿದ್ದು ಫ್ರೈ ಆಗಿಬಿಟ್ಟಿರುತ್ತೆ, ಆಮೇಲೆ ಹಾಕಿರೋದು ಸ್ವಲ್ಪ ಹಾಗೆ ಫ್ರೈ ಆಗಲ್ಲ. ಹಾಗಾಗಿ ಹಾಕೋ ಟೈಮಲ್ಲಿ ಲೋ ಫ್ಲೇಮಲ್ಲೇ ಇಟ್ಕೊಂಡ್ಬಿಟ್ಟು ನೀವು ನಂತರ ಮೀಡಿಯಂ ಹೈ ಫ್ಲೇಮಲ್ಲಿ ಇಟ್ಕೋಬೋದು. ನೋಡಿ ಈ ರೀತಿಯಾಗಿ ಬರುತ್ತೆ, ಎಲ್ಲ ಈಕ್ವಲ್ ಆಗಿ ಫ್ರೈ ಆಗುತ್ತೆ. ಸೊ ಈ ರೀತಿಯಾಗಿ ನೀವು ಮಾಡಿಕೊಂಡ್ರೆ ಮಕ್ಕಳು ಸ್ಕೂಲಿಂದ ಬಂದಾಗ ಕೆಲವೊಂದು ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಅವರಿಗೆ ಸ್ವೀಟ್ ಕಾರ್ನ್ ಅಂದರೆ ತುಂಬ ಇಷ್ಟ. ನಾರ್ಮಲ್ ಪಕೋಡ ಎಲ್ಲ ಮಾಡ್ತಾ ಇರ್ತೀರ, ಆದರೆ ಕೆಲವೊಂದು ಸಲ ಈ ರೀತಿಯಾಗಿ ಮಕ್ಕಳಿಗೆ ಸರ್ಪ್ರೈಸಾಗಿ ನಾನು ಈ ಥರ ಮಾಡಿಕೊಟ್ಟೆ. ಅವ್ರಿಗಂತೂ ತುಂಬ ಇಷ್ಟ ಆಯಿತು. ಮತ್ತು ಕೇವಲ ಒಂದು 10 ನಿಮಿಷದಲ್ಲೇ ಆಗುತ್ತೆ, ಜಾಸ್ತಿ ಟೈಮಿಂಗ್ ಇಡ್ಸಲ್ಲ. ಅದೇ ರೀತಿ ನಾನು ಎಲ್ಲ ಪಕೋಡ ನಾನು ಫ್ರೈ ಮಾಡಿ ತೆಗೆದಿಡ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಪಕೋಡ ಕೇವಲ 10 ನಿಮಿಷದಲ್ಲಿ ಮಾಡ್ಬೋದು. ಬಿಸಿ ಬಿಸಿ ಪಕೋಡ ನೋಡಿ ಕ್ರಿಸ್ಪಿಯಾಗಿರುತ್ತೆ. ನೀವು ನೋಡಿ ಈ ರೀತಿಯಾಗಿ ಬಿಸಿ ಬಿಸಿ ಟೀ ಕಾಫಿ ಜೊತೆ ದೊಡ್ಡವ್ರಿಗೆ ಕೊಡಿ, ಮಕ್ಕಳಿಗೆ ಕೊಡಿ. ಇಷ್ಟಪಟ್ಟು ಇಷ್ಟ ಇಲ್ಲ ಅಂತ ಯಾರು ಹೇಳೋದಿಲ್ಲ, ಅಷ್ಟೊಂದು ರುಚಿಯಾಗಿರುತ್ತೆ. ಈ ಚಟ್ನಿ ಜೊತೆ ಈ ಪಕೋಡ ಸೂಪರ್ ಅಂತ ಹೇಳ್ಬೋದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.